ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು 7 ಎಕರೆಯಲ್ಲಿ ಅಡಿಕೆ ಕೃಷಿ ಮಾಡ್ತಾಯಿದ್ದೀವಿ. 1 ಎಕರೆ ಗದ್ದೆ ಭತ್ತ ಬೆಳಿತಿದ್ದೀವಿ. ಅಡಿಕೆ ಕೃಷಿಯಲ್ಲಿ ಉಪಬೆಳೆಗಳಾಗಿ ಕೋಕೋ, ಬಾಳೆ, ಜಾಕಾಯಿ, ಕಾಫಿ ಈ ಥರ ಬೆಳಿತಿದ್ದೀವಿ. ಕಾಳುಮೆಣಸು ಇದೆ. ಆಮೇಲೆ ನಾವು ಮೊದಲೆಲ್ಲ ಜೀವಾಮೃತ ಮಾಡಿ ಭಾಳ ಯೂಸ್ ಮಾಡ್ತಿದ್ವಿ. ತಿರುಗಿ ನಂತರ ಇತ್ತಿತ್ತಲಾಗೆ ಕನ್ಯಾ ರಾಜ್ಯರುಗಳು ಯೂಟ್ಯೂಬ್ಗಳೆಲ್ಲ ನೋಡಿ ನಾವು ಈಗ ಗೋಕೃಪಾಮೃತನೂ ಬಳಸ್ತಾಯಿದ್ದೀವಿ. ಗೋಕೃಪಾಮೃತ, ಆಮೇಲೆ ಜವರಿ ಹಸಗಳಿದೆ, ಹಸಗಿನಿಂದ ಬಂದಕ್ಕಂಥ ಉಚ್ಚೆಪಟ್ಲಿ ಅದನ್ನು ಕೊಳೆ ಹಾಕಿ ಬಳಸ್ತಾಯಿದ್ದೀವಿ. ಆಮೇಲೆ ಬೂದಿನೂ, ಆಮೇಲೆ ಮಜ್ಜಿಗೆ ಇವನ್ನೆಲ್ಲ ಗೋ ಉತ್ಪನ್ನಗಳು ಬಳಸಿ ಕೃಷಿ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿ ಬರ್ತಾಯಿದೆ ಫಸಲು. ಗೋ ಉತ್ಪನ್ನಗಳಲ್ಲದೆ ಇದು ಫಿಶ್ ಅಮಿನೋ ಆಸಿಡ್ ಸಹ ಬಳಸ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಮಲ್ಚಿಂಗಾಗಿ ದ್ವಿದಳ ಧಾನ್ಯದಲ್ಲಿ ಕಾಡು ಹೆಸರು ಅಂತಾರೆ, ಇನ್ನೊಂದು ಹೆಸರು ಅದಕ್ಕೆ ಪಿರೇರಿ ಅಂತಾರೆ. ಅದು ಭಾಳ ಚೆನ್ನಾಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತೈತೆ. ನೋಡಿರಿ ಇಲ್ಲೆಲ್ಲ ಫುಲ್ಲು ಹೆಂಗೆ ಕವರ್ ಆಗಿದೆ, ಹೊಲ ಎಲ್ಲ ಫುಲ್ ಮಲ್ಚಿಂಗ್ ಆಗಿದೆ. ಈ ಥರ ಇರೋದ್ರಿಂದ ಭಾಳ ಚೆನ್ನಾಗಿ ಫಸಲು ಬರ್ತಾಯಿದೆ.